ಜೈನ ಧರ್ಮದ ಸಾಧುಗಳು ಮತ್ತು ಸಾತ್ವಿಗಳು ದೀಕ್ಷೆ ತಗೊಳ್ಬೇಕಾದ್ರೆ ಪಂಚೇಂದ್ರಿಯ ಜೀವಿಗಳ ಜೊತೆ ಏಕೇಂದ್ರಿಯ ಜೀವಿಗಳನ್ನು ಕೂಡ ಅಹಿಂಸೆಯ ವ್ರತದಲ್ಲಿ ಈ ಸಾಧು ಸಾತ್ವಿಗಳು ತಗೊಂಡಿರ್ತಾರೆ. ಈ ಕಾರಣಕ್ಕಾಗಿಯೇ ಈ ಜೈನ ಧರ್ಮದ ಸಾಧು ಸಾತ್ವಿಗಳ ಜೀವನವನ್ನು ನಿರ್ದೋಷ ಜೀವನ ಅಂತ ಕರೆಯುತ್ತಾರೆ. ಈ ಸಾತ್ವಿಗಳು ತಾವು ಸೇವಿಸೋ ಆಹಾರವನ್ನ ಮನೆ ಮನೆಗೂ ಹೋಗಿ ಸ್ವಲ್ಪ ಸ್ವಲ್ಪ ಎಲ್ಲ ಮನೆಯಿಂದನೂ ಆಹಾರ ತರ್ತಾರೆ. ಈ ಆಹಾರವನ್ನ ನಿರ್ದೋಷ ಆಹಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ಅವ್ರು ಪಡೆಯೋ ಈ ಆಹಾರ ಅವರಿಗಾಗಿ ತಯಾರಾಗಿರಲ್ಲ. ಸಾಮಾನ್ಯ ಜನರಿಗೆ ತಯಾರಾದ ಈ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಅವರು ಸೇವಿಸ್ತಾರೆ ಹಾಗೂ ತಮ್ಮ ನಿರ್ದೋಷ ಜೀವನವನ್ನ ನಡೆಸ್ತಾರೆ. ಈ ಜೈನ ಧರ್ಮದಲ್ಲಿ ದೀಕ್ಷೆ ತಗೊಳ್ಳದೇ ಇರೋ ಕೆಲವು ಜನ ಇರ್ತಾರೆ. ಇವರನ್ನ ಶ್ರವಕ ಮತ್ತು ಶ್ರಾವಿಕರು ಅಂತ ಕರೀತಾರೆ. ಅವರು ಸಂಪೂರ್ಣವಾಗಿ ಅಹಿಂಸಾ ವ್ರತವನ್ನು ತಗೊಂಡಿರಲ್ಲ. ಆದರೆ ಈ ಶ್ರವಕ ಮತ್ತು ಶ್ರಾವಿಕರ ಪ್ರಯತ್ನ ಏನಂದ್ರೆ ಆದಷ್ಟು ಕಡಿಮೆ ಹಿಂಸೆ ಆಗ್ಬೇಕು ಅನ್ನೋದು, ಹಾಗೂ ಅವ್ರ ಕೈಯಲ್ಲಿ ಎಷ್ಟು ಅಹಿಂಸೆಯನ್ನು ಆಚರಣೆ ಮಾಡಕ್ ಸಾಧ್ಯನೋ ಅಷ್ಟು ಅಹಿಂಸೆಯನ್ನ ಆಚರಣೆ ಮಾಡಬೇಕು ಅನ್ನೋದು ಆಗಿರುತ್ತೆ.